ಆದರೆ ಇಲ್ಲಿ ನಾವು ನೋಡುವಂತ ಒಂದು ವಿಷಯ ಏನಂದ್ರೆ, ಕೀರ್ತನೆ 46:1 ಓದಿ. ಇಲ್ಲಿ ದೇವರು ಹಿಜ್ಕೀಯನಿಗೆ ಒಂದು ಇಕ್ಕಟ್ಟಿನಲ್ಲಿ ಒಂದು ವಿಶೇಷ ಸಹಾಯ ಮಾಡ್ತಾರೆ. ಕೀರ್ತನೆ 46:1. ದೇವರು ನಮ್ಮ ಆಶ್ರಯವೂ ಬಲವೂ ಆಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನು. ಇಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ನಮ್ಮ ಆಶ್ರಯವೂ ಬಲವೂ ಆಗಿದ್ದಾನೆ. ಆಶ್ರಯ ಅಂತ ಹೇಳುವಾಗ ನಾವೊಂದು ಉಳ್ಕೊಳ್ಳುವ ಸ್ಥಳ ಅಂತ, ಅಥವಾ ನಾವು ಇರುವಂತ ಸ್ಥಳ. ಹಾಗಾದ್ರೆ ದೇವರೇ ಆಶ್ರಯ ಸ್ಥಳ ಅಂತ ಹೇಳುವಾಗ ಅದಕ್ಕೆ ವೈರಿ ಬರುವುದಿಲ್ಲ, ಶತ್ರು ಬರುವುದಿಲ್ಲ, ಸಮಸ್ಯೆ ಬರುವುದಿಲ್ಲ. ಯಾಕಂದ್ರೆ ಆ ಆಶ್ರಯ ಸ್ಥಳಕ್ಕೆ, ಕೋಟೆಯನ್ನು ದಾಟಿ ಬರುವುದಕ್ಕೆ ದೇವರಿಗಿಂತ ಶಕ್ತಿ ಉಳ್ಳದವರಾಗಬೇಕು. ಆದ್ರಿಂದ ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ನಮ್ಮ ದೇವರು ನಮ್ಮ ಆಶ್ರಯವು ನಮ್ಮ ಬಲವಾಗಿದ್ದಾರೆ. ಆದ್ರಿಂದ ಏನು ಹೇಳ್ತಾನೆ, ಇಕ್ಕಟ್ಟಿನಲ್ಲಿ ವಿಶೇಷವಾದ ಸಹಾಯಕನು. ಹಾಗಾದ್ರೆ ಈಗ ಹಿಜ್ಕೀಯನೊಂದು ಇಕ್ಕಟ್ಟಿನಲ್ಲಿದ್ದಾನೆ. ಹೇಗೆ ಇಕ್ಕಟ್ಟಿನಲ್ಲಿ? ಒಂದು, ಶತ್ರುಗಳು ಮುತ್ತಿಗೆ ಹಾಕುವಂತ ಸ್ಥಿತಿ ಅವನಿಗೆ ಘೋರವಾಗಿ ಬಂದು ಬಿಟ್ಟಿದೆ. ಅದರ ಒಟ್ಟಿಗೆ ಇವನ ದೇಹ ಅಧೋಗತಿಯಲ್ಲಿ ಇದೆ. ಒಟ್ಟಿನಲ್ಲಿ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಹಿಜ್ಕೀಯನಿದ್ದಾನೆ. ಈಗ ದೇವರು ಅವನ ಪ್ರಾರ್ಥನೆಯನ್ನು ಕೇಳಿದು, ಈಗ ಇಕ್ಕಟ್ಟಿನಲ್ಲಿ ನಾನೇ ನಿನ್ನ ಸಹಾಯಕ, ನಾನೇ ನಿನ್ನ ಬಲವಾಗಿರ್ತೇನೆ ಎಂಬುದಾಗಿ ಆ ಬಲವನ್ನು ದೇವರು ತೋರಿಸ್ತಾರೆ ಅವನ ಜೀವಿತದಲ್ಲಿ. ಆದ್ದರಿಂದ ನಾವು ನೋಡ್ತೇವೆ, ಅವನ ಒಂದು ಸರಳವಾದ ಒಂದು ಪ್ರಾರ್ಥನೆಗೆ ಎಂಥ ಉತ್ತರವನ್ನು ಕೊಡ್ತಾರೆ ನೋಡಿ. 6ನೇ ವಚನದಲ್ಲಿ ಇನ್ನೊಂದು ಆಶೀರ್ವಾದವನ್ನು ಕೊಡ್ತಾನೆ. ಆ ಇನ್ನೊಂದು ಆಶೀರ್ವಾದ ನಾವು 6ನೇ ವಚನದಲ್ಲಿ ನೋಡ್ತೇವೆ. ನಿನ್ನನ್ನು, ಈ ಪಟ್ಟಣವನ್ನು ಅಶ್ಶೂರನ ಅರಸನ ಕೈಯಿಂದ ಬಿಡಿಸುವೆನು ಮತ್ತು ಈ ಪಟ್ಟಣವನ್ನು ಕಾಪಾಡುವೆನು. ಒಂದು, ನಿನಗೆ ಆರೋಗ್ಯ ಕೊಡ್ತೇನೆ. ಎರಡನೇದಾಗಿ ನಿನಗೆ 15 ವರ್ಷ ಆಯುಷ್ಯವನ್ನು ಹೆಚ್ಚಿಗೆ ಕೊಡ್ತೇನೆ. ಮೂರನೇದಾಗಿ ನಿನ್ನ ಶತ್ರುಗಳು ನಿನ್ನನ್ನು ಹಿಂಸೆ ಪಡಿಸ್ತಾ ಇದ್ದಾರಲ್ಲ, ಅವರೆಲ್ಲರಿಂದ ನಿನ್ನನ್ನು, ಈ ಪಟ್ಟಣವನ್ನು, ಈ ದೇಶವನ್ನೇ ನಾನು ಕಾಪಾಡ್ತೇನೆ ಅಂತ ಇನ್ನೊಂದು ಆಶೀರ್ವಾದದ ಮೇಲೆ ಆಶೀರ್ವಾದ ನೋಡಿ. ಎಫೆಸ 3:20 ಏನು ಹೇಳ್ತದೆ ನೋಡಿ. ಎಫೆಸ 3:20 ಓದೋಣ. ಎಫೆಸ 3:20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತದಾತನಿಗೆ. ಈಗ ಇಲ್ಲಿ ಎಫೆಸದಲ್ಲಿ ಪೌಲನು ಏನು ಹೇಳ್ತಾನಂದ್ರೆ, ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವಾತನಾಗಿದ್ದಾನೆ ಅಂತ. ಹಿಜ್ಕೀಯನು ಬೇಡಿದೆಷ್ಟು, ಆದ್ರೆ ದೇವರು ಮಾಡಿದೆಷ್ಟು? ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಹೆಚ್ಚಾಗಿ. ನಾವು ಕೆಲವು ಸರಿ ಪ್ರಾರ್ಥನೆಯಲ್ಲಿ ಇಷ್ಟೇ ನಮ್ಮ ಬೇಡಿಕೆಗಳಿರ್ತವೆ, ಆದ್ರೆ ದೇವರು ನಮ್ಮ ಮುಂದಿನ ಎಲ್ಲಾ ಸಂಗತಿಗಳನ್ನು ಬಲ್ಲವನಾಗಿದ್ದಾನೆ. ಯಾವಾಗ ಏನೇನು ಆಗಬೇಕು ಅದು ದೇವರಿಗೆ ಮೊದಲೇ ಗೊತ್ತು. ಅದಕ್ಕೆ ಯಾವಾಗ ಏನ್ ಕೊಡ್ಬೇಕು ಅದನ್ನು ಮಾಡ್ತಾರೆ. ಅದರಿಂದ ದೇವರು ಮೊದಲೇ ಎಲ್ಲವನ್ನು ತಿಳಿದಿದ್ದಾನೆ. ನಾವು ಅದನ್ನು ಬೇಡಿರುವುದಿಲ್ಲ, ಆದ್ರೆ ದೇವರು ಅದಕ್ಕೂ ಕೂಡ ಆಶೀರ್ವಾದ ಕೊಡ್ತಾನೆ. ಎಷ್ಟೋ ಸಾರಿ ನಮ್ಮ ಜೀವಿತದಲ್ಲಿ ನಾವು ಎಷ್ಟು ಈ ಪ್ರಾರ್ಥನೆ ಅದಕ್ಕಿಂತ ಹೆಚ್ಚಾಗಿ ದೇವರು ಮಾಡಿದ್ದಾರೆ ಹೊರತು ಕಮ್ಮಿ ಅಲ್ಲಿ ಮಾಡಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಾಗಿರುವಾಗ ಈ ಹಿಜ್ಕೀಯನು ಒಂದು ಸ್ವತಃ ಆಶೀರ್ವಾದದ ಅನುಭವವನ್ನು ನೋಡಿದ್ನ? ಏನಂತೀರಿ? ಅವನಿಗೆ ಸ್ವತಃ ಆಶೀರ್ವಾದ ಅನುಭವ ಅಂತ ಆಯ್ತು. ಹೇಗೆ ಗೊತ್ತಾಯ್ತು ಅವನಿಗೆ ನಾನು ಆಶೀರ್ವಾದಕ್ಕೆ ಹೊಂದಿದೆ ಅಂತ? ಒಂದು, ಆರೋಗ್ಯ ಆಗಿದ್ದೇನಂತ ಗೊತ್ತಾಯ್ತು. ಇನ್ನು 15 ವರ್ಷ ಆಯುಷ್ಯ ಇನ್ನು ಮುಂದೆ ನೋಡ್ಬೇಕಲ್ಲ. ಆದ್ರೆ ಎರಡನೇದಾಗಿ ಶತ್ರುಗಳೀಗ ಅವನಿಂದ ದೂರ ಆಗಿದೆ, ದೇವರು ಅವನನ್ನು ಕಾಪಾಡ್ತಾ ಇದ್ದಾರಂತ ಅವನಿಗೆ ಸ್ವತಃ ಗೊತ್ತಾಯ್ತು. ಪ್ರಿಯರೇ, ನಾವು ಇವತ್ತು ಸುತ್ತಮುತ್ತಲು ಇಕ್ಕಟ್ಟಿನಲ್ಲಿದ್ದೇವೆ. ದೇವರು ನಮ್ಮನ್ನು ಪ್ರತಿದಿನ ಹಲವು ರೀತಿಯಲ್ಲಿ ತನ್ನ ಬಲದಿಂದ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಾನೆ. ನಮ್ಮ ಕರ್ತನು ನಮಗೆ ವಿಶೇಷವಾದ ಸಹಾಯಕನೂ ಆಗಿದ್ದಾನೆ. ಹೀಗಿರುವಾಗ ಈಗ ಅವನಿಗೆ ಎಷ್ಟು ಖುಷಿ ಆಯಿತು.
ನನಗೆ ಎಂತ ಅದ್ಭುತ ಆಯ್ತಂದ ಬಹಳ ಖುಷಿ ಆಯ್ತು. ಆದರೆ ಇವನು ಮುಂದಿನ ಒಂದು ಆಶೀರ್ವಾದವನ್ನು ಅವನದನ್ನು ಉಳಿಸಿಕೊಳ್ಳಿಲ್ಲ. ಅವನ ಮುಂದಿನ 15 ವರ್ಷದ ಜೀವಿತ ಸೋಮಾರಿತನದಿಂದ ಕಳೆದ, ಆಲಸ್ಯ ಮಾಡಿದ. ಅದರ ಪರಿಣಾಮ ಏನಂತ ನಾವೀಗ ನೋಡ್ಲಿಕ್ಕಿದ್ದೇವೆ. 39ನೇ ಅಧ್ಯಾಯ 1-4 ಯಾರಾದ್ರೂ ಓದಿ. 39ನೇ ಅಧ್ಯಾಯ 1-4. ಅದೇ ಕಾಲದಲ್ಲಿ ಬಲದಾನನ ಮಗನು ಬಾಬೇಲಿನ ಅರಸನೂ ಆದ ಮೆರೋದಕಬಲಾದನೆಂಬುವವನು ಹಿಜ್ಕೀಯನು ಅಸ್ವಸ್ಥನಾಗಿದ್ದು ಗುಣ ಹೊಂದಿದನು ಎಂದು ಕೇಳಿ ಅವನಿಗೆ ಪತ್ರಗಳನ್ನು ಉಡುಗೊರೆಯನ್ನು ಕಳುಹಿಸಿದನು. ಹಿಜ್ಕೀಯನು ಅದಕ್ಕೆ ಸಂತೋಷಪಟ್ಟು ಅವರಿಗೆ ಬೆಳ್ಳಿ, ಬಂಗಾರ, ಸುಗಂಧ ದ್ರವ್ಯ, ಪರಿಮಳ ತೈಲ ಮೊದಲಾದ ಅಮೂಲ್ಯ ಪದಾರ್ಥಗಳಲ್ಲಿರುವ ಮನೆಯನ್ನು, ಆಯುಧ ಶಾಲೆಯನ್ನು, ತನ್ನ ಭಂಡಾರದಲ್ಲಿದ್ದೆಲ್ಲವನ್ನು ತೋರಿಸಿದನು. ಹೀಗೆ ಹಿಜ್ಕೀಯನು ತನ್ನ ಅರಮನೆಯಲ್ಲಿಯೂ ರಾಜ್ಯದಲ್ಲಿಯೂ ಅವರಿಗೆ ತೋರಿಸುತ್ತಿದ್ದ ವಸ್ತ್ರವು ಒಂದು ಇರಲಿಲ್ಲ. ಆಗ ಪ್ರವಾದಿಯಾದ ಯೆಶಾಯನು ಅರಸನಾದ ಹಿಜ್ಕೀಯನ ಬಳಿಗೆ ಬಂದು ಅವನಿಗೆ, ಈ ಮನುಷ್ಯರು ಎಲ್ಲಿಂದ ನಿನ್ನ ಬಳಿಗೆ ಬಂದರು ಮತ್ತು ಅವರು ನಿನಗೆ ಏನು ಹೇಳಿದರು ಎಂದು ಕೇಳಲು, ಹಿಜ್ಕೀಯನು, ಅವರು ಬಹು ದೂರ ದೇಶವಾದ ಬಾಬೇಲಿನಿಂದ ಬಂದರು ಎಂದು ಹೇಳಿದನು. ಅದಕ್ಕೆ ಅವನನ್ನು ಅವರು ನಿನ್ನ ಮನೆಯಲ್ಲಿ ಏನನ್ನು ನೋಡಿದರು ಎಂದು ಕೇಳಲು, ಹಿಜ್ಕೀಯನು, ನನ್ನ ಮನೆಯಲ್ಲಿರುವುದನ್ನೆಲ್ಲವನ್ನು ಅವರು ನೋಡಿದರು. ನನ್ನ ಭಂಡಾರದಲ್ಲಿ ನಾನು ಅವರಿಗೆ ತೋರಿಸದೆ ಇದ್ದದ್ದು ಏನೂ ಇರುವುದಿಲ್ಲ ಎಂದು ಉತ್ತರ ಕೊಟ್ಟನು. ನೋಡಿ, ಈಗ ಬಾಬೇಲಿನ ಅರಸು ತನ್ನ ಸೇವಕರನ್ನು ಕಳಿಸ್ತಾನೆ. ಹಿಜ್ಕೀಯನು ಗುಣ ಹೊಂದಿದ ಕೂಡಲೇ ಅಲ್ಲಿ ಅವನಿಗೆ ಅವರ ಹತ್ರ ಪತ್ರಗಳನ್ನು ಕೊಟ್ಟು ಉಡುಗೊರೆಗಳನ್ನು ಕೊಟ್ಟು ಅವನ ಯೋಗಕ್ಷೇಮವನ್ನು ವಿಚಾರಿಸಿ ಬರುವುದಕ್ಕೆ ಕಳಿಸ್ತಾನೆ. ಬಂದ ಕೂಡಲೇ ಈ ಅರಸ ಏನು ಮಾಡಿದ? ತನ್ನಲ್ಲಿರುವ ಎಲ್ಲಾ ಭಂಡಾರಗಳನ್ನು ತೋರಿಸಿದ, ಎಲ್ಲಾ ರೀತಿಯಲ್ಲಿ ತೋರಿಸಿದ. ಎಷ್ಟು ಬಂಗಾರ ಇದೆ, ಎಷ್ಟು ಆಯುಧ ಶಾಲೆಗಳಿವೆ, ಎಷ್ಟು ವಸ್ತುಗಳಿದೆ, ಏನೆಲ್ಲ ಸಂಪತ್ತಿದೆ, ಎಲ್ಲವನ್ನೂ ತೋರಿಸಿಬಿಟ್ಟ. ಹಾಗಿರುವಾಗ ಅವನ ಸಂಪತ್ತು ಎಷ್ಟಿದೆ ಅಂತ ಅಲ್ಲಿ ತೋರಿಸಿದ. ಆದ್ರೆ 5ನೇ ವಚನ ಏನ್ ಹೇಳ್ತದೆ? 5ನೇ ವಚನ, ತರುವಾಯ ಯೆಶಾಯನು ಹಿಜ್ಕೀಯನಿಗೆ, ಸೈನ್ಯಗಳ ಕರ್ತನ ವಾಕ್ಯವನ್ನು ಕೇಳು. 5ನೇ ವಚನ ಅಷ್ಟೇಯಾ? ಇದು 6ನೇ ವಚನವನ್ನು ಓದಬೇಕು. ಇಗೋ, ನಿನ್ನ ಪೂರ್ವಿಕರ ಕಾಲದಿಂದ ಇಂದಿನವರೆಗೆ ನಿನ್ನ ಮನೆಯಲ್ಲಿ ಸಂಗ್ರಹವಾದದೆಲ್ಲವನ್ನು ಬಾಬೇಲಿಗೆ ಒಯ್ಯಲ್ಪಡುವ ದಿವಸವು ಬರುವುದು, ಇಲ್ಕೆನೂ ಉಳಿಯುವುದಿಲ್ಲ. ನೋಡಿ, ಈಗ ಏನಾಯ್ತು? ಯೆಶಾಯನು ಇಲ್ಲಿ ಎಲ್ಲ ಕೇಳ್ತಾನೆ, ಏನೆಲ್ಲ ನೋಡಿದ್ರು ಎಲ್ಲವನ್ನು ತೋರಿಸಿ, ಒಂದು ಬಾಕಿ ಇಲ್ಲ. ಈಗ ಯೆಶಾಯನು ಹೇಳ್ತಾನೆ, ಕರ್ತನು ಈಗ ಹೇಳುತ್ತಾನೆ, ಕೇಳು, ಪೂರ್ವಿಕರ ಕಾಲದಿಂದ ಇಂದಿನವರೆಗೂ ನಿನ್ನ ಮನೆಯಲ್ಲಿ ಸಂಗ್ರಹವಾದದ್ದೆಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವುದು. ಎಲ್ಲವೂ ಬಾಬೇಲಿಗೆ ಒಯ್ಯಲ್ಪಡುವುದು. ನಿನ್ನಿಂದ ಅದಕ್ಕೆ ಹೋಗುತ್ತೆ, ನಿನ್ನ ಕೈ ಬಿಟ್ಟು ಹೋಗುತ್ತೆ. ಹಾಗಿರುವಾಗ ಪ್ರಿಯರೇ, ಈ 15 ವರ್ಷಗಳು ಸಂತೋಷವಾಗಿ ಕಳೆದ. ಅದೇ ಸಮಯದಲ್ಲಿ ಅವನ ಅಸಡ್ಡೆಯ ಒಂದು ಮನೋಭಾವನೆ ಇದೆ, ಅಸಡ್ಡೆಯ ಒಂದು ಜೀವಿತ ಅವನಲ್ಲಿ ಕಾಣುತ್ತೆ ನಮಗೆ. ನಾವು ಇದನ್ನು ಎಲ್ಲಿ ನೋಡ್ತೇವೆ ಅಂದ್ರೆ, ನೋಡಿ, 2 ಪೂರ್ವಕಾಲ ವೃತ್ತಾಂತ 32ನೇ ಅಧ್ಯಾಯ 24-25. ಆ ದಿವಸಗಳಲ್ಲಿ ಹಿಜ್ಕೀಯನು ಸಾಯುವ ಹಾಗೆ ರೋಗಿಷ್ಠನಾದುದರಿಂದ ಅವನು ಕರ್ತನಿಗೆ ಪ್ರಾರ್ಥನೆ ಮಾಡಿದನು. ಆಗ ಆತನು ಅವನ ಸಂಗಡ ಮಾತನಾಡಿ ಅವನಿಗೆ ಗುರುತನ್ನು ಕೊಟ್ಟನು. ಆದರೆ ಹಿಜ್ಕೀಯನು ತನಗೆ ಆದ ಉಪಕಾರಕ್ಕೆ ತಕ್ಕಂತೆ ನಡೆಯದೇ ಇದ್ದನು, ಯಾಕೆಂದರೆ ಅವನ ಹೃದಯವು ಅಹಂಕಾರದಿಂದ ತುಂಬಿತು. ಅದರಿಂದ ಅವನ ಮೇಲೆಯೂ ಯಹೂದ ಮತ್ತು ಯೆರೂಸಲೇಮಿನ ಮೇಲೆಯೂ ರೌದ್ರ ಉಂಟಾಯಿತು. ನೋಡಿ, ಈಗ ಹಿಜ್ಕೀಯನಿಗೆ ದೇವರು ಎಂತ ಅದ್ಭುತ ಮಾಡಿದ್ದಾರೆ, ದೇವರು ಉತ್ತರ ಕೊಟ್ಟನು ಅಂತ ಇದೆ. 25ನೇ ವಚನದಲ್ಲಿ ಅವನಿಗೆ ಆದ ಉಪಕಾರಕ್ಕೆ ತಕ್ಕಂತೆ ನಡೆಯಲಿಲ್ಲ ಅವನು. ಆದ್ರಿಂದ ಯಾಕೆ ನಡೆಯಲಿಲ್ಲ? ಅಲ್ಲಿ ಸಮಸ್ಯೆ ಏನಿದೆ? ಅವನ ಹೃದಯವು ಅಹಂಕಾರದಿಂದ ತುಂಬಿತ್ತು. ಅವನ ಹೃದಯದಲ್ಲಿ ಯಾವಾಗ ಈ ಅಹಂಕಾರ ಬಂತೋ, ಅವನಲ್ಲಿ ಇರುವುದನ್ನೆಲ್ಲ ಕಳ್ಕೊಳ್ಳುವುದಕ್ಕೆ ಅವನೇ ದಾರಿ ಮಾರ್ಗ ಕೊಟ್ಟ. ಈಗ ದೇವರ ಮುಂದೆ ತಗ್ಗಿಸಿಕೊಂಡ. ದೇವರು ಅವನನ್ನು ಎಲ್ಲಾ ರೀತಿಯಲ್ಲಿ ಮೇಲಕ್ಕೆ ಎತ್ತಿದ್ರು, ಸಕಲ ಸಂಪತ್ತುಳ್ಳವನಾಗಿ ಮಾಡಿದ್ರು.
ಯಾಕಂದ್ರೆ ಯಾಕೋಬ 4:6 ಹೀಗೆ ಹೇಳ್ತದೆ, ದೀನನ ಸಂಗಡ ನಾನಿದ್ದೇನೆ, ತಗ್ಗಿಸಿಕೊಳ್ಳುವವನನ್ನು ನಾನು ಮೇಲಕ್ಕೆ ಎತ್ತುತ್ತೇನೆ. ಅದರಿಂದ ಅವನ ತಗ್ಗಿಸಿಕೊಳ್ಳುವಿಕೆಯ ಪ್ರಾರ್ಥನೆ ಅವನನ್ನು ಬಹಳ ಮೇಲಕ್ಕೆ ತಂದಿತ್ತು. ತಗ್ಗಿಸಿಕೊಳ್ಳುವ ಜೀವಿತವೇ ಬಹಳ ಮೇಲಕ್ಕೆ ತಂದಿತ್ತು. ಈಗ ಎಲ್ಲ ಇದೆ ಅಂತ ಅಹಂಕಾರ ತೋರಿಸಿದ. ನನಗೆ ಎಲ್ಲ ಇದೆ, ಏನು ಕಮ್ಮಿ ಇಲ್ಲ ಅಂತ ಅಹಂಕಾರ ತೋರಿಸಿದ. ಪ್ರಿಯರೇ, ನಾವು 27ರಿಂದ 31 ವಾಕ್ಯದವರೆಗೆ, ಅದೇ 2 ವೃತ್ತಾಂತಗಳು 32-27. ಹಿಜ್ಕೀಯನಿಗೆ ಅಧಿಕವಾದ ಐಶ್ವರ್ಯವೂ ಘನವೂ ಇದ್ದದ್ದರಿಂದ ಅವನು ಬೆಳ್ಳಿಗೋಸ್ಕರವೂ ಬಂಗಾರಕ್ಕೋಸ್ಕರವೂ ರತ್ನಗಳಿಗೋಸ್ಕರವೂ ಸುಗಂಧ ದ್ರವ್ಯಗಳಿಗೋಸ್ಕರವೂ ಗುರಾಣಿಗಳಿಗೋಸ್ಕರವೂ ಎಲ್ಲ ವಿಧದ ಮನೋಹರವಾದ ಆಭರಣಗಳಿಗೋಸ್ಕರವೂ ತನಗೆ ಉಗ್ರಾಣಗಳನ್ನು ಮಾಡಿಸಿದನು. ಇದಲ್ಲದೆ ಧಾನ್ಯದ ಹುಟ್ಟುವಳಿ, ದ್ರಾಕ್ಷರಸ, ಎಣ್ಣೆ ಇವುಗಳ ನಿಮಿತ್ತವಾಗಿ ಉಗ್ರಾಣಗಳನ್ನು, ಸಕಲ ವಿಧವಾದ ಪಶುಗಳ ನಿಮಿತ್ತವಾಗಿ ಕೊಟ್ಟಿಗೆಗಳನ್ನು, ಕುರಿ ಮಂದೆಯ ನಿಮಿತ್ತವಾಗಿ ಹಟ್ಟಿಗಳನ್ನು ಮಾಡಿಸಿದನು. ಇದಲ್ಲದೆ ತನಗೆ ಪಟ್ಟಣಗಳನ್ನು, ದನ ಕುರಿಗಳ ಸ್ವಾಸ್ಥ್ಯವನ್ನು ಬಹಳವಾಗಿ ಮಾಡಿಕೊಂಡನು. ಯಾಕಂದ್ರೆ ದೇವರವನಿಗೆ ಬಹು ಹೆಚ್ಚಾಗಿ ಸಂಪತ್ತನ್ನು ಕೊಟ್ಟನು. ಈ ಹಿಜ್ಕೀಯನು ಗೇಹೋನೆಂಬ ಮೇಲಿನ ಕಾಲುವೆಯನ್ನು ಮುಚ್ಚಿಬಿಟ್ಟು ಅದನ್ನು ದಾವೀದನ ಪಟ್ಟಣದಲ್ಲಿ ಪಶ್ಚಿಮ ದಿಕ್ಕಿಗೆ ಬರಮಾಡಿದನು. ಹೀಗೆಯೇ ಹಿಜ್ಕೀಯನು ತನ್ನ ಸಮಸ್ತ ಕ್ರಿಯೆಗಳಲ್ಲಿ ಅಭಿವೃದ್ಧಿ ಹೊಂದಿದನು. ಆದರೆ ಬಾಬೇಲಿನ ಅಧಿಪತಿಗಳಿಂದ ತನ್ನ ಬಳಿಗೆ ಕಳುಹಿಸಲ್ಪಟ್ಟ ರಾಯಭಾರಿಗಳ ಕಾರ್ಯದಲ್ಲಿ ಅವನು ತನ್ನ ಹೃದಯದೊಳಗಿದ್ದದ್ದನ್ನೆಲ್ಲ ತಿಳಿದುಕೊಳ್ಳುವ ಹಾಗೆ ಅವನನ್ನು ಶೋಧಿಸುವುದಕ್ಕೆ ದೇವರು ಅವನನ್ನು ಬಿಟ್ಟು ಬಿಟ್ಟನು. ಈಗ ದೇವರು ಏನು ಶೋಧಿಸುವುದಕ್ಕೆ ಬಿಟ್ಟು ಬಿಟ್ಟನಂತ ವಾಕ್ಯ ಹೇಳಿತು? ಹೃದಯದ ಸಂಗತಿಗಳನ್ನು ತೋರಿಸುವುದಕ್ಕೆ. ಈಗ ಹಿಜ್ಕೀಯನ ಹೃದಯ ಎಲ್ಲಿತ್ತು ಅಂತ ನಮಗೆ ಕಾಣುತ್ತೆ. ಅವು ಬಾಬೇಲಿನಿಂದ ಬಂದ್ರಲ್ಲ, ಆ ಬಂದವರಿಗೆ ಏನನ್ನು ತೋರಿಸಿದ? ಆ ಭಂಡಾರಗಳನ್ನು, ಬೆಳ್ಳಿಯನ್ನು, ಬಂಗಾರ, ಸಂಪತ್ತನ್ನು ತೋರಿಸಿದ. ಅವನು ಏನನ್ನು ತೋರಿಸಬೇಕಿತ್ತು ಗೊತ್ತಾ? ನಾನು ಈ ಮಂಚದಲ್ಲಿ, ಈ ಮೂಲೆಯಲ್ಲಿ ಈ ತರ ಬಿದ್ದಿದ್ದೆ, ಯೆಶಾಯನು ಬಂದು ಹೀಗೆ ನನಗೆ ಹೇಳಿದ, ನಾನು ಈ ರೀತಿಯಲ್ಲಿ ತಿರುಗಿಕೊಂಡು ಪ್ರಾರ್ಥನೆ ಮಾಡಿದೆ, ದೇವರು ನನಗೆ ಈ ರೀತಿ ಉತ್ತರ ಕೊಟ್ರು ಅಂತ ಅದನ್ನು ತೋರಿಸಲಿಲ್ಲ. ಅವನು ದೇವರು ಅವನಿಗೆ ಏನು ಮಾಡಿದಾರೋ ಅದನ್ನು ತೋರಿಸಿಲ್ಲ. ಅದರ ಬದಲು ಅವನ ಹೃದಯದಲ್ಲಿ ಏನಿದೆಯೋ ಅದನ್ನು ತೋರಿಸ್ತಾ ಇದ್ದಾನೆ ಅವನು. ಪ್ರಿಯರೇ, ಇವತ್ತು ನಮ್ಮ ಒಬ್ಬೊಬ್ಬರ ಹೃದಯ ಹಾಗೆ ಕಾಣುತ್ತೆ. ಲೋಕದ ಮೇಲೆ ಹೃದಯ ಇದೆಯೋ, ಒಬ್ಬ ಮನುಷ್ಯನ ಮೇಲೆ ಹೃದಯ ಇದೆಯೋ, ಹಣದ ಮೇಲೆ ಹೃದಯ ಇದೆಯೋ, ಅದೇ ಕಾಣುತ್ತೆ. ಅದರಲ್ಲಿ ಶೋಧನೆ ಬರುವಾಗಲೇ ಗೊತ್ತಾಗುತ್ತೆ, ದೇವರು ಅದನ್ನು ಬಿಟ್ಟು ಬಿಡುವಾಗಲೇ ಗೊತ್ತಾಗುತ್ತೆ. ನೋಡಿ, ನಾವು ಮತ್ತಾಯ 6:20-21 ಓದಿ. ಮತ್ತಾಯ 6:20-21. ಆದರೆ ನಿಮಗೋಸ್ಕರ ಸ್ವರ್ಗದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಿರಿ. ಅಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡುವುದಿಲ್ಲ, ಮತ್ತು ಕಳ್ಳರು ಕನ್ನ ಕೊರೆದು ಕದಿಯುವುದಿಲ್ಲ. ಯಾಕೆಂದರೆ ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯವೂ ಇರುವುದು. ನೋಡಿ, ಇಲ್ಲಿ ಏನು ಹೇಳುತ್ತೆ? ನಿಮಗೋಸ್ಕರ ಸಂಪತ್ತನ್ನು ಎಲ್ಲಿ ಮಾಡಿಟ್ಟುಕೊಳ್ಳಿ? ಸ್ವರ್ಗದಲ್ಲಿ ಮಾಡಿಟ್ಟುಕೊಳ್ಳಿ ಅಂತ. ಇದು ಯಾರಿಗೂ ಅರ್ಥನೇ ಆಗುವುದಿಲ್ಲ. ನನಗೆ ಅಲ್ಲಿ ಮನೆ ಬೇಕು, ನನಗೆ ಇಲ್ಲಿ ಹಣ ಬೇಕು, ನನಗೆ ಇಲ್ಲಿ ದುಡ್ಡು ಬೇಕು, ಇಲ್ಲಿ ಬೇಕು ಅಂತ ಇದೇ ಹೊರತು ಆಲೋಚನೆ ಸ್ವರ್ಗದಲ್ಲಿ ಈಗ ನಾನು ಏನು ಮಾಡಿಡಬೇಕು ಅದರ ವಿಷಯವೇ ಇಲ್ಲ. ಸ್ವರ್ಗದ ನೋಡಿದವರು ಯಾರು? ಅದನ್ನು ಮಾಡೋದು ಹೇಗೆ? ಹಾಗಿರುವಾಗ ಪ್ರಿಯರೇ, ಸಂಡೇ ಸ್ಕೂಲಲ್ಲಿ ಕೂಡ ಕೇಳಿದ್ದೇವೆ, ನಾವು ದೇವರಿಗಾಗಿ ಇಲ್ಲಿ ಜೀವಿಸ್ತಾ ಇದ್ದೇವೆ, ಏನು ಒಳ್ಳೇದು ಮಾಡ್ತೇವೆ ಅದು ಎಲ್ಲವೂ ಅಲ್ಲಿ ಕೂಡಿಸುವಂತ ನಮ್ಮ ಸಂಪತ್ತಾಗಿರುತ್ತೆ. ಆ ಒಂದು ಜೀವಿತ ಒಂದು ದೊಡ್ಡ ಸಂಪತ್ತಾಗಿರುತ್ತೆ. ಆದ್ರೆ ಇಲ್ಲಿ ದೇವರು ಹೇಳ್ತಾರೆ, ನೀವು ಅಲ್ಲಿದ್ದು ಮಾಡಿಟ್ರೆ ನಿಮ್ಗೆ ಕಳ್ಳನು ಕನ್ನ ಕೊರೆದು ಕದಿಯುವುದಕ್ಕೆ ಬರುವುದೇ ಇಲ್ಲ ಅಂತ. ಆದ್ರೆ ಇಲ್ಲಿ ಹೇಳಲ್ಪಟ್ಟಿದೆ 21ನೇ ವಚನದಲ್ಲಿ, ನಿಮ್ಮ ಸಂಪತ್ತು ಎಲ್ಲಿ ಇದೆಯೋ ಅಲ್ಲಿ ನಿಮ್ಮ ಹೃದಯ ಇದೆ. ಕೆಲವರಿಗೆ ಸಂಪತ್ತು ಎಲ್ಲಿದೆಯೋ ಅಲ್ಲಿ ಹೃದಯ ಇದೆ. ಎಲ್ಲಿ ಸಂಪತ್ತು ಇದೆಯೋ ಅಲ್ಲಿ ನಿಮ್ಮ ಹೃದಯ ಇದೆ ಎಂಬುದಾಗಿ ಅಲ್ಲಿ ಹೇಳುವಂತಹದ್ದು. ಆದ್ರಿಂದ ಇಲ್ಲಿ ನಮ್ಮ ಹೃದಯ ಇವತ್ತು ಎಲ್ಲಿದೆ? ಸ್ವರ್ಗದ ಕಡೆ ಇದೆಯೋ? ದೇವರ ಕಡೆ ಇದೆಯೋ?
ದೇವರ ಕಡೆ ಇದ್ರೆ ನಾವು ದೇವರಿಗೋಸ್ಕರ ಜೀವಿಸು ಕಾಣುತ್ತೆ. ಅಥವಾ ಹೃದಯ ಸಂಪತ್ತಿನ ಕಡೆಗಿದ್ರೆ ಅದೇ ಆಗ್ಬೇಕಂತ ಅದೇ ಆಸೆ ಕಾಣುತ್ತೆ. ಹಾಗಿರುವಾಗ ನಮ್ಮ ಹೃದಯ ಎಲ್ಲಿದೆ ಅಂತ ದೇವರದನ್ನು ಕನ್ನಡಿಯ ಹಾಗೆ ತೋರಿಸಿದ್ದಾರೆ. ಹಾಗಿರುವಾಗ ಈಗ ಎಲ್ಲವೂ ಬಾಬೇಲಿಗೆ ಹೋಗುವುದು. ಹಾಗಿರುವಾಗ ಅವನು ಯಾವ ರೀತಿಯಲ್ಲಿ ಸಂಪಾದಿಸಿದ್ದ, ಈಗ ಎಲ್ಲವೂ ಕಳ್ಕೊಳ್ಳುವಂತ ಪರಿಸ್ಥಿತಿ ಅಲ್ಲಿ ಬಂದಂತ ವಿಷಯವಾಗಿದೆ. ಅದನ್ನು ಬಿಟ್ಟು ಹೋಗುತ್ತೆ ಅವನು. ಇವತ್ತು ಒಂದು ಆಲೋಚನೆ ಮಾಡಿ, ದೇವರಿಗಾಗಿ ನಾವು ಜೀವಿಸ್ತೇವ, ಉಳಿದವುಗಳೆಲ್ಲವೂ ಬರುವವು. ಇತವುದಕ್ಕಾಗಿ ನಾವು ಏನೋ ಪ್ರಯತ್ನ ಮಾಡ್ತೇವೋ, ಎಲ್ಲವೂ ಸಿಕ್ಕುವುದೆಲ್ಲ ಮೇಲಿಂದ ಮೇಲೆ ಹೋಗ್ತಾ ಇರ್ತದೆ. ಇದು ನಾನು ನಿಮಗೆ ಖಂಡಿತವಾಗಿ ಹೇಳ್ತೇನೆ. ದೇವರಿಗಾಗಿ ಜೀವಿಸ್ತಾ ಬನ್ನಿ, ದೇವರಿಗಾಗಿ ಏನಾರು ಮಾಡ್ಬೇಕು ಬನ್ನಿ. ದೇವರಿಂದ ಏನ್ ಬರ್ಬೇಕು ಅದು ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ. ಆದ್ರೆ ಇತದಕ್ಕೆ ಅಂತ ಹೋಗ್ತಾ ಇರ್ತೀರಲ್ಲ, ಅದು ನೀವು ಪ್ರಯಾಸ ಪಟ್ಟು ಪಟ್ಟು ಸಾಕಾಗೆ ಹೋಗ್ಬೇಕು. ನಿಮ್ಗೆ ಅದು ಸಿಕ್ಕುವುದೇ ಇಲ್ಲ, ಅದು ನಷ್ಟವೇ. ಆದ್ದರಿಂದ ಇಲ್ಲಿ ಆ ರೀತಿಯ ಹೃದಯ ಅದು ಯಾವುದು, ಅಲ್ಲಿ ಕಳ್ಳನು ಬರ್ತಾನೆ, ಕನ್ನ ಕೊರಿತಾನೆ, ಎಲ್ಲ ತೆಗೆದುಕೊಂಡು ಹೋಗ್ತಾನೆ ಎಂಬ ವಿಷಯವನ್ನು ನಾವು ಇಲ್ಲಿ ನೋಡ್ತೇವೆ. ಈಗ ವೃತ್ತಾಂತಗಳು 33ನೇ ಅಧ್ಯಾಯ 1 ಮತ್ತು 2. ಆಳಲು ಆರಂಭಿಸಿದಾಗ 12 ವರುಷದವನಾಗಿದ್ದು ಯೆರೂಸಲೇಮಿನಲ್ಲಿ 55 ವರುಷ ಆಳಿದನು. ಆದರೆ ಕರ್ತನು ಇಸ್ರೇಲಿನ ಮಕ್ಕಳ ಮುಂದೆ ಹೊರಡಿಸಿದ ಜನಾಂಗಗಳ ಅಸಹ್ಯಗಳ ಪ್ರಕಾರವೇ ಅವನು ಕರ್ತನ ಸಮ್ಮುಖದಲ್ಲಿ ಕೆಟ್ಟದನ್ನು ಮಾಡಿದನು. ನೋಡಿ, ನಾವು 39ನೇ ಅಧ್ಯಾಯ ಯೆಶಾಯನಲ್ಲಿ 8ನೇ ವಚನ ನಾನು ಓದ್ತೇನೆ ಕೇಳಿ. ಆಗ ಹಿಜ್ಕೀಯನು, ಹೇಗೂ ನನ್ನ ದಿವಸಗಳಲ್ಲಿ ಜೀವಮಾನದಲ್ಲಿ ಸಮಾಧಾನವೂ ಸತ್ಯವೂ ಇರುವವು ಎಂದು ಅಂದುಕೊಂಡು ಯೆಶಾಯನಿಗೆ, ನೀನು ಹೇಳಿದ ಕರ್ತನ ವಾಕ್ಯವು ಸತ್ಯವು. ಈಗ ಯೆಶಾಯನು ಏನ್ ಹೇಳ್ತಾನೆ, ಬಾಬೇಲಿಗೆ ಎಲ್ಲವೂ ತೆಗೆದುಕೊಂಡು ಹೋಗುವವು, ನಿನ್ನ ಮಕ್ಕಳು ಅಲ್ಲಿ ಕಂಚುಕಿಗಳಾಗಿ ಇರ್ತಾರೆ, ಅವರನ್ನು ಗುಲಾಮತನದಲ್ಲಿ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿಬಿಟ್ಟ. ಇವನೇನ್ ಹೇಳಿದ, ಅದು ಒಳ್ಳೇದು, ನಾನು ಆರಾಮಾಗಿದ್ದೇನಲ್ಲ, ನಂಗೆ ಸಾಕು. ಮಕ್ಕಳಿಗೆ ಏನಾದ್ರೇನು, ಹೆಂಡತಿಗೆ ಏನಾದ್ರೇನು, ಗಂಡನಿಗೆ ಏನಾದ್ರೇನು, ಅಥವಾ ಇತರರಿಗೆ ಏನಾದ್ರೇನು, ನಾನು ಆರಾಮಾಗಿದ್ರೆ ಆಯ್ತು, ಅದು ಒಳ್ಳೇದು. ಅದನ್ನು ಹಿಜ್ಕೀಯ ಹೇಳ್ತಾ ಇದ್ದಾನೆ, ನಾನು ಆರಾಮಾಗಿದ್ರೆ ಸಾಕಪ್ಪ, ಬೇರೆಯವ್ರು ಹೇಗನ ಇರ್ಲಿ, ನಂಗೇನು ಬಿದ್ದೋಗಿದೆ ಅಲ್ವಾ. ಹಾಗಿರುವಾಗ ಅವನು ಹೇಳಿದ ಅದು ಮಾತು ನೋಡಿ, 39ನೇ ಅಧ್ಯಾಯ 8ನೇ ವಚನ ಅದನ್ನೇ ಹೇಳುತ್ತೆ. ಅವನು ಹೇಳಿದ, ನನ್ನ ಕಾಲದಲ್ಲಿ ಏನು ಸಮಾಧಾನ ಉಂಟಲ್ಲ, ನಾನು ಆರಾಮಾಗಿರ್ತೇನೆ. ಈಗ 2 ವೃತ್ತಾಂತ 33 1, 2 ಓದಿದ್ದೇವಲ್ಲ. ಈಗ ಹಿಜ್ಕೀಯನ ಮಗ ಮನಸ್ಸೆಯೇ ಅರಸನಾಗ್ತಾನೆ. ಈಗ ಅರಸನಾದಾಗ ಅವನು ಯಾವ ರೀತಿ ಕಾಣ್ತಾ ಇದ್ದಾನೆ, ಅಲ್ಲಿ 55 ವರ್ಷ ಆಳ್ತಾನೆ. ಆದರೆ ಕರ್ತನು ಇಸ್ರೇಲ್ನ ಮಕ್ಕಳ ಮುಂದೆ ಹೊರಡಿಸಿದ ಜನಾಂಗಗಳ ಅಸಹ್ಯಗಳ ಪ್ರಕಾರವೇ ಅವನು ಕರ್ತನ ಸಮ್ಮುಖದಲ್ಲಿ ಕೆಟ್ಟದ್ದನ್ನು ಮಾಡಿದನು. ಅವನು ಅನ್ಯ ಜನರು ನಡ್ಕೊಳ್ಳುವ ಪ್ರಕಾರವೇ ನಡ್ಕೊಂಡ, ಅವನು ಅಸಹ್ಯಗಳ ಪ್ರಕಾರವೇ ಮಾಡ್ದ ಎಲ್ಲ. ಯಾಕೆ ಹೀಗೆ? ತಂದೆ ಏನನ್ನು ತೋರಿಸ್ಬೇಕಿತ್ತು ಮಗನಿಗೆ? ಆ ಒಂದು ಮಾದರಿ ತೋರಿಸ್ಬೇಕು. ದೇವರನ್ನು ಆದುಕೊಳ್ಳುವುದನ್ನು ಹೇಗೆ, ದೇವರನ್ನು ಹಿಂಬಾಲಿಸುವುದು ಹೇಗೆ ಅಂತ ಕಲಿಸಬೇಕಿತ್ತಲ್ಲ, ಅದನ್ನು ತೋರಿಸಬೇಕಿತ್ತಲ್ಲ. ಈಗ ಅವನು ಅಸಡ್ಡೆಯ ಒಂದು ಈ ನಡವಳಿಕೆಯಿಂದ ಯಾರ ದೃಷ್ಟಿಗೆ ಯಾರು ಏನಾದ್ರು, ದೇವರ ದೃಷ್ಟಿಗೆ ಈ ಮನಸ್ಸು ಏನಾದ, ಅಸಹ್ಯನಾಗಿ ಬಿಟ್ಟ. ನಂತರ ನಾವು ನೋಡ್ತೇವೆ, ಈ ಮಗನನ್ನು, ಅವನ ಉಳಿದ ಮಕ್ಕಳನ್ನು ಬಾಬೇಲಿಗೆ ಕಣ್ಣುಗಳನ್ನು ತೆಗಿತಾರೆ, ಕೆಲವರನ್ನು ಕಂಚುಕಿಯರಾಗಿ ಮಾಡ್ತಾರೆ. ಕಂಚುಕಿ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಕೆಲಸಕ್ಕೆ ಇಡ್ತಾರೆ. ಇವನ ಭಂಡಾರವನ್ನು ಎಲ್ಲ ತೆಗೆದುಕೊಂಡು ಹೋಗ್ತಾರೆ. ಹಿಜ್ಕೀಯ ಸತ್ತಿರ್ತಾನೆ, ಆದ್ರೆ ಈ ಮಕ್ಕಳಿಗೆ ಆಶೀರ್ವಾದ ಇಲ್ಲ. ಪ್ರಿಯರೇ, ಮುಂದೆ ನಮ್ಮ ಮಕ್ಕಳು ಆಶೀರ್ವಾದ ಹೊಂದಬೇಕಾ? ನಾವು ಅವರಿಗೆ ಇವತ್ತು ಯಾರನ್ನು ತೋರಿಸ್ಬೇಕು? ನಮಗೆ ಸಾಕಾಗಿರುವ ಕ್ರಿಸ್ತನನ್ನು ತೋರಿಸ್ಬೇಕು. ಮುಂದೆ ನಮ್ಮ ಹೆಂಡತಿ ಸರಿಯಾಗಿರ್ಬೇಕು, ಅದಕ್ಕೆ ತಕ್ಕ ಹಾಗೆ ಮಾದರಿಯನ್ನು ತೋರಿಸುತ್ತಾ ಅವರನ್ನು ನಡೆಸಬೇಕು. ಮುಂದೆ ನನ್ನ ಗಂಡನು ಸರಿಯಾಗಿ ಇರಬೇಕು, ಅದಕ್ಕೆ ತಕ್ಕ ಹಾಗೆ ನಾನು ದೇವರ ವಾಕ್ಯ ಪ್ರಕಾರ ಅಲ್ಲಿ ನಡಿಬೇಕು. ನನ್ನ ತಂದೆ ತಾಯಿಯಿಂದ ಬರತಕ್ಕ ಆಶೀರ್ವಾದಕ್ಕೆ ಯಾಕೆ ನನಗೆ ಅಡ್ಡಿಯಾಗಿದೆ? ಯಾಕೆ ನಾನು ತಂದೆ ತಾಯಿಯನ್ನು ನೋಡ್ಲೇ ಇಲ್ಲ, ತಂದೆ ತಾಯಿಯನ್ನು ಸನ್ಮಾನಿಸಲೇ ಇಲ್ಲ,
ತಂದೆಗೆ ತಾಯಿಗೆ ಕೊಡೋ ಬೆಲೆಯನ್ನು ಕೊಡ್ತಾನೆ ಇಲ್ಲ, ಆ ಗೌರವ ಇಲ್ಲ ಅವರಿಗೆ. ಇನ್ನು ನನಗೆ ಆಶೀರ್ವಾದ ಇರುತ್ತಾ? ಹಾಗಿರುವಾಗ ಪ್ರಿಯರೇ, ದೇವರಿಟ್ಟ ನಿಯಮಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ನಮಗೆ ದೇವರಿಂದ ಏನೂ ಸಿಕ್ಕುವುದಿಲ್ಲ. ಅದು ಎಲ್ಲವೂ ವೇಸ್ಟೇ, ನಷ್ಟವೇ. ಆದ್ದರಿಂದ ಮತ್ತಾಯ 6ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರು ಹೀಗೆ ಹೇಳ್ತಾರೆ, ಯಾವ ಮನುಷ್ಯನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಯಾಕಂದರೆ ಅವನು ಒಬ್ಬನನ್ನು ಹಾಗೆ ಮಾಡಿ ಮತ್ತೊಬ್ಬನನ್ನು ಪ್ರೀತಿ ಮಾಡುವನು, ಇಲ್ಲವಾದರೆ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ಅಸಡ್ಡೆ ಮಾಡುವನು. ನೀವು ದೇವರನ್ನು ಧನವನ್ನು ಸೇವಿಸಲಾರಿರಿ. ನೋಡಿ, ಇಲ್ಲಿ ಯೇಸು ಕ್ರಿಸ್ತರು ಸ್ಪಷ್ಟ ಹೇಳ್ತಾರೆ, ನಿಮಗೆ ನಿಮ್ಮ ಹೃದಯದಲ್ಲಿ ನಾನಿರಬೇಕೋ ಹಣ ಇರಬೇಕೋ, ಅಥವಾ ಲೋಕ ಇರಬೇಕೋ ನಾನಿರಬೇಕೋ? ನಿಮಗೆ ಯಜಮಾನ ಯಾರು? ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು. ನೀವು ಬುಗ್ಗೆಯಾಗಿರುವ ನನ್ನಲ್ಲಿ ನೀವು ಆತುಕೊಂಡ್ರೆ ನಾನು ಸಾಕಾಗಿ ಇರ್ತೇನೆ ನಿಮಗೆ. ನೀವು ಇದರ ಹಿಂದೆ ನಿಮ್ಮ ಹೃದಯ ಇಟ್ರೆ, ಇದರ ಮೇಲೆ ನಿಮ್ಮ ನಂಬಿಕೆ ಇಟ್ರೆ ನೀವು ಒಡೆದ ತೊಟ್ಟಿಯಾಗಿಯೇ ಇರ್ತೀರಿ ಹೊರತು ಅದು ಯಾವಾಗಲೂ ಖಾಲಿ, ಅದರಲ್ಲಿ ಕೊರತೆಯೇ ಇದೆ, ಸಮಸ್ಯೆ ಮುಗಿಯೋದೇ ಇಲ್ಲ. ಯಾಕಂದ್ರೆ ನಿಮ್ಮ ನಂಬಿಕೆ ಅದರಲ್ಲಿ. ಹಾಗಾದರೆ ಇಲ್ಲಿ ಒಂದು ತಿಳ್ಕೊಳ್ಳಿ, ನಮ್ಮ ನಂಬಿಕೆ ಸಂಪೂರ್ಣವಾಗಿ ದೇವರ ಮೇಲೆ ಆತುಕೊಂಡು ಇರುವುದಾದರೆ ನಮ್ಮ ಹೃದಯ ಆ ದೇವರಿಗೆ ಪರಿಪೂರ್ಣವಾಗಿರಬೇಕು. ಆಗ ದೇವರು ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಿ ನಡೆಸ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.